ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ತಾ ಇದ್ದೀವಿ ಶಾವಿಗೆ ಬಸಿಯೋದು ಅಂದರೆ ಬೇವು ಶಾವಿಗೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂದ್ಬಿಟ್ಟು. ಏನಿಲ್ಲ, ಇದನ್ನು ಮಾಡೋದಕ್ಕೆ ಸ್ವಲ್ಪ ಕಡಲೆ, ಬೆಲ್ಲ, ಹಾಗೆ ಒಣ ಕೊಬ್ಬರಿ, ಒಂದು 4 ಲವಂಗ ಇದ್ದರೆ ಸಾಕು. ಬೆಲ್ಲ ಎಷ್ಟು ಅಂದರೆ ನಾವು ಎಷ್ಟು ಕಡಲೆನ ತಗೊಂಡಿರ್ತೀವೋ ಅಟ್ಲೀಸ್ಟ್ ಅದರ ಅರ್ಧದಷ್ಟು ಆದರೂ ಬೆಲ್ಲನ ತಗೋಬೇಕು. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಬೆಲ್ಲನ. ಮೊದಲಿಗೆ ಕಡಲೆನೇ ಮಿಕ್ಸಿ ಮಾಡಿಕೊಂಡೆ ನಾನಿಲ್ಲಿ. ಕಡಲೆ ಮಿಕ್ಸಿ ಆದ ನಂತರ ಬೆಲ್ಲನ ಈ ಥರ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿರಬೇಕು. ಅದನ್ನು ಹಾಕಿಬಿಟ್ಟು ಮತ್ತೆ ಒಂದು ರೌಂಡು ಮಿಕ್ಸಿ ಮಾಡಬೇಕು. ನೋಡಿ, ಈ ಥರ ಮಿಕ್ಸಿ ಆಗಿದ್ದರೆ ಅಂದರೆ ಫೈನ್ ಪೌಡ್ರ್ ಥರ ಆಗಿದ್ದರೆ ಸಾಕಾಗುತ್ತೆ. ಇದನ್ನು ಒಂದು ಬಟ್ಲಕ್ಕೆ ತಗೊಂಡು ಮತ್ತೆ ಒಂದು ಸ್ವಲ್ಪ ಇದ್ದರೆ ನೀವು ಮತ್ತೆ ಮಾಡ್ಕೊಳ್ಳಿ. ಸೊ ನಾನು ಈ ಹಂತದಲ್ಲಿ ಒಣ ಶುಂಠಿ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಅಂದರೆ ಒಣ ಶುಂಠಿ ಪುಡಿನ ಹಾಕೋದ್ರಿಂದ ಏನಂದರೆ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ದಟ್ ಹಾಕಿದೆ. ಏಲಕ್ಕಿ ಪುಡಿನೂ ನಿಮ್ಗೆ ಇಷ್ಟ ಇದ್ದರೆ, ಅದ್ರ ಘಮ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಈ ಥರ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಇಲ್ಲದೆ ಇದ್ರೂ ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ನಾವು ಈಗ ಬೇವನ್ನ ತಯಾರಿಸ್ಕೊತಾ ಇದ್ದೀವಿ. ಇದು ಇಷ್ಟ ಆದರೆ ಬೇವು ರೆಡಿ ಆಗುತ್ತೆ. ಸೊ ನಾವು ಈಗ ಶಾವಿಗೆನ ಬಸಿಯೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಥರ ಒಂದು ಪಾತ್ರೆಯಲ್ಲಿ ಒಂದು ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಕಡಿಮೆ ಮಾಡ್ತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಪ್ಯಾಕೆಟಲ್ಲಿ ಬರುತ್ತಲ್ಲ MTR ಶಾವಿಗೆ, ಆ ಥರದ ಶಾವಿಗೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಉದ್ದುದ್ದ ಶಾವಿಗೆ ಬರುತ್ತಲ್ಲ, ಅದನ್ನು ಬೇಕಿದ್ದರೂ ಅದರಲ್ಲೂ ಮಾಡ್ಬೋದು, ಅದನ್ನು ಚೆನ್ನಾಗಿರುತ್ತೆ, ಇದನ್ನು ಚೆನ್ನಾಗಿರುತ್ತೆ. ಆ ಥರ ಉದ್ದ ಇರೋ ಶಾವಿಗೆ ಸ್ವಲ್ಪ ನೀರಲ್ಲಿ ಬೇಗ ಬೆಂದೋಗುತ್ತೆ, ಹುಷಾರಾಗಿ ನೋಡ್ತಾ ಇರಬೇಕು. ಈ ಶಾವಿಗೆ ಬೇಯಲಿಕ್ಕೆ ಒಂದು 2-3 ಮಿನಿಟ್ಸ್ ಬೇಕು. ನೋಡಿ, ನಾನಿಲ್ಲಿ ನೀರು ಕುದಿಯೋ ಹಂತದಲ್ಲಿ ಏನು ಮಾಡಿದೆ, ಶಾವಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಬೇಕು. ಶಾವಿಗೆ ಹಾಕಿದ ನಂತರ ನೀವು ಸ್ವಲ್ಪ ನೋಡ್ತಾ ಇರಬೇಕು, ಅದು ಮುದ್ದೆ ಥರ ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಆಮೇಲೆ ತಿನ್ನೋವಾಗ. ನೋಡಿ, ಈ ಥರ ನಾನು ಸ್ವಲ್ಪ ಬೆಂದಾಗ ನೀರು ಬಸ್ಬಿಟ್ಟು ತಣ್ಣೀರು ಹಾಕ್ಕೋಬೇಕು. ಹಂಗಾದ್ರೆ ಅವು ಇನ್ನೂ ಮೆತ್ತಗಾಗೋದು ಅಥವಾ ಬೇಯೋದು ನಿಲ್ಲುತ್ತೆ. ಮತ್ತು ಆ ಬಿಸಿ ನೀರನ್ನ ಬಸ್ತಿದ ನಂತರ ಸ್ವಲ್ಪ ತಣ್ಣೀರು ಹಾಕಿ ಮತ್ತೆ ಬಸ್ದು ಇಟ್ಕೊಬೇಕು. ನೋಡಿ, ಶಾವಿಗೆ ಈ ಥರ ಇದ್ದರೆ ಸಾಕು, ಒಂದಕ್ಕೊಂದು ಅಂಟಬಾರ್ದು, ಸ್ವಲ್ಪ ಬಿಡಿ ಬಿಡಿ ಇರಬೇಕು. ನಾನು ಉದುರು ಆಗಲಿ ಅಂತ ಹೇಳ್ಬಿಟ್ಟು ತಣ್ಣೀರು ಹಾಕಿದ್ನಲ್ಲ, ಆ ನೀರನ್ನು ಕೂಡ ಬಸಿತಾ ಇದ್ದೀನಿ. ಇವಾಗ ನೀಟಾಗಿ ಈ ಥರ ಬಸ್ಬಿಟ್ಟು ಇಟ್ಕೊಳ್ಳಿ. ಸೊ ಈ ಶಾವಿಗೆ ಜೊತೆ ನಾವು ಆವಾಗಲೇ ಮಾಡಿರ್ತಕ್ಕಂಥ ಬೇವು ಬೆಲ್ಲನ ಮತ್ತು ಹಾಲನ್ನ, ಬಿಸಿ ಹಾಲನ್ನ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಕುಟುಂಬದವರ ಕಡೆಯಿಂದ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.